ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಯಾವ್ದಾದ್ರು ಒಂದು ಸ್ಟಾಕು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದಾಗ ನಾವೇನಾದ್ರೂ ಇಂಟ್ರಾಡೇ ಆಪರ್ಚುನಿಟಿ ಅಂದ್ರೆ ಇಂಟ್ರಾಡೇಗೋಸ್ಕರ ಟ್ರೇಡ್ ನ ತಗೋಬಹುದಾ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದಾಗ ಯಾವುದೇ ಒಂದು ಸ್ಟಾಕ್ ಅಲ್ಲಿ ಟ್ರೇಡ್ ನ ತಗೊಳ್ಳೋದಕ್ಕೆ ನಾನು ಒಂದು ಮೆಥಡ್ ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಥಂಬ್ ರೂಲ್ ಆಸ್ ಎ ಟ್ರೇಡರ್ ಶುಡ್ ನೋ ಅನ್ನೋ ಒಂದು ವಿಡಿಯೋನ ಮಾಡಿ ನಾನು ಪೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 9:15 to 9:30 ಯಾವುದೇ ಫ್ರೆಶ್ ಟ್ರೇಡ್ಸ್ ನ ತಗೊಂಬೇಡಿ. ನೀವು ಇಂಟ್ರಾಡೇ ಟ್ರೇಡರ್ ಆಗಿರಿ, ಸ್ವಿಂಗ್ ಟ್ರೇಡರ್ ಆಗಿರಿ ಅಥವಾ ಇನ್ವೆಸ್ಟರೇ ಆಗಿರಿ, 9:15 to 9:30 ವೆಯ್ಟ್ ಮಾಡಿ 9:30 ಆದ್ಮೇಲೆ ನೀವು ಟ್ರೇಡ್ಸ್ ನ ತಗೊಳ್ಳಿ ಅಂತ. ಸೊ ಅದೇ ರೂಲ್ ನ ನಾವು ಗ್ಯಾಪ್ ಅಪ್ ಆದಾಗ, ಯಾವುದೇ ಒಂದು ಸ್ಟಾಕ್ ಗ್ಯಾಪ್ ಅಪ್ ಆದ್ರೆ ನಾವು 9:30 ವರೆಗೂ ವೆಯ್ಟ್ ಮಾಡಿ 9:30 ಹೈ ಬ್ರೇಕ್ ಆದ್ರೆ ನಾವು ಟ್ರೇಡ್ ನ ತಗೊಂಡ್ರೆ ಯಾವ ತರ ನಮ್ಗೆ ರಿಸಲ್ಟ್ಸ್ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತಂದ್ರೆ ಇವತ್ತಿನ ಇನ್ಫೋಸಿಸ್ ಗ್ಯಾಪ್ ಅಪ್ ಟ್ರೇಡ್. ಬನ್ನಿ, ಇನ್ಫೋಸಿಸ್ ಗ್ಯಾಪ್ ಅಪ್ ಆದ್ಮೇಲೆ ಏನಾಯ್ತು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಇನ್ಫೋಸಿಸ್ ಇವತ್ತು ಗ್ಯಾಪ್ ಅಪ್ ಆಯ್ತು, 6 to 7% ಗ್ಯಾಪ್ ಅಪ್ ಆಯ್ತು. ಫಸ್ಟ್ ಕ್ಯಾಂಡಲ್ ಅಂದ್ರೆ 9:15 to 9:30 ಕ್ಯಾಂಡಲ್ ಹೈ ಏನಪ್ಪಾ ಅಂತಂದ್ರೆ 1583. ಸೊ 1583 ಬ್ರೇಕ್ ಆದಾಗ ಇದು ಮಿನಿಮಮ್ 3 to 4% ಯಾವುದೇ ಸ್ಟಾಕ್ ಅಲ್ಲಿ ಗ್ಯಾಪ್ ಅಪ್ ಆದ್ರೆ ಈ ಫಾರ್ಮುಲಾನ ನೀವು ಅಪ್ಲೈ ಮಾಡಬಹುದು. 1583 ಬ್ರೇಕ್ ಆಗಿದೆ. ಬ್ರೇಕ್ ಆದ್ಮೇಲೆ ನಾವಿಲ್ಲಿ ಟ್ರೇಡ್ ನ 1585ಗೆ ತಗೊಂಡ್ರೆ ಡೇ ಸ್ಲೋ ವಿಲ್ ಬಿ ಅವರ್ ಸ್ಟಾಪ್ ಲಾಸ್. ಅಂದ್ರೆ ಅಕಸ್ಮಾತ್ ಉಲ್ಟಾ ಬಂದ್ಬಿಡ್ತು ಅಂದ್ರೆ ನಾವು ಎಲ್ಲಿ ನಮ್ಮ ರಿಸ್ಕ್ ಅಂದ್ರೆ ನಮ್ಮ ಸ್ಟಾಪ್ ಲಾಸ್ಗೆ ನಾವು ಎಕ್ಸಿಟ್ ಆಗ್ಬೇಕು ಅಂತಂದ್ರೆ ಡೇ ಸ್ಲೋ ಅಂದ್ರೆ 1555 ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ನೋಡಿ, 1585 ಇಂದ ಇದು 1615 ವರೆಗೂ ಹೋಗಿದೆ, ಅಂದ್ರೆ 1:1 ಟಾರ್ಗೆಟ್ ಅಚೀವ್ ಆಗಿದೆ. ಸೊ ಗ್ಯಾಪ್ ಅಪ್ ಆದ್ಮೇಲೂ ಫಸ್ಟ್ ಕ್ಯಾಂಡಲ್ ಅಂದ್ರೆ 9:15 to 9:30 ಕ್ಯಾಂಡಲ್ ಹೈ ಬ್ರೇಕ್ ಆಯ್ತು ಅಂತಂದ್ರೆ ಆ ಕಡೆ ಟ್ರೆಂಡ್ ಇರುತ್ತೆ. ಸೊ ನಾವು ಆ ಕಡೆ ಟ್ರೇಡ್ ನ ತಗೋಬೇಕು. ಇದೊಂದು ಸ್ಮಾಲ್ ನಗೆಟ್ ಅಂದ್ರೆ ಗ್ಯಾಪ್ ಅಪ್ ಆದಾಗ ಅಥವಾ ಗ್ಯಾಪ್ ಡೌನ್ ಆದಾಗ. ಇದೇ ತರ ನೋಡಿ, ಬಜಾಜ್ ಆಟೋ 3 days ಬ್ಯಾಕ್ ನಮ್ಗೆ ಗ್ಯಾಪ್ ಅಪ್ ಆಯ್ತು. ಯಾವಾಗ? 9ನೇ ತಾರೀಕು. ಆದ್ರೆ ಗ್ಯಾಪ್ ಅಪ್ ಸಸ್ಟೈನ್ ಆಗ್ಲಿಲ್ಲ. ಅದಕ್ಕೆ ನಾನು ಹೇಳೋದು 9:15 to 9:30 ಯಾವುದೇ ಟ್ರೇಡ್ ನ ತಗೋಬೇಡಿ. ಯಾವುದೇ ಸ್ಟಾಕು ಸಸ್ಟೈನ್ ಆಗೋ ತರ ಇದ್ರೆ 9:30 ಹೈ ಬ್ರೇಕ್ ಆಗಿ ಮತ್ತೆ ಅದು ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಡೇ ಸ್ಲೋ ನ ಸ್ಟಾಪ್ ಲಾಸ್ ಆಗಿಟ್ಟು ನಾವು ಟ್ರೇಡ್ ನ ತಗೋಬಹುದು. ನೋಡಿ, ಬಜಾಜ್ ಆಟೋ ಗ್ಯಾಪ್ ಅಪ್ ಆದ್ರೂ ಇದು ಸಸ್ಟೈನ್ ಆಗ್ಲಿಲ್ಲ, ಅಲ್ಲಿಂದ ಫಾಲ್ ಆಗೋಯ್ತು. ಅದೇ ತರ ಇವತ್ತು ಪರ್ಸಿಸ್ಟೆನ್ಸ್ ಸಿಸ್ಟಮ್ ನೋಡಿ, ಇದು ಕೂಡ ಎಲ್ಲ IT ಸ್ಟಾಕ್ಸ್ ಗ್ಯಾಪ್ ಅಪ್ ಆಯ್ತು. ಅದರಲ್ಲಿ ಇನ್ಫೋಸಿಸ್ ಸೆಂಟಿಮೆಂಟ್ ಇಂದ ಎಲ್ಲ ಗ್ಯಾಪ್ ಅಪ್ ಆಯ್ತು. ಸೊ ಪರ್ಸಿಸ್ಟೆಂಟ್ ಸಿಸ್ಟಮ್ ಕೂಡ ಗ್ಯಾಪ್ ಅಪ್ ಆಗಿ ನೋಡಿ, ಫಸ್ಟ್ 15 minutes 7618 ಹೈ ಬ್ರೇಕ್ ಆಯ್ತು. ಹೈ ಬ್ರೇಕ್ ಆದ್ಮೇಲೆ ನಿಮ್ಗೆ ಲೋ ಸ್ಟಾಪ್ ಲಾಸ್ ಇಟ್ರೆ ಅಲ್ಲಿಂದ ಇಲ್ಲಿವರೆಗೂ 7657 ವರೆಗೂ ಹೋಗಿದೆ. ಅದಾದ್ಮೇಲೆ 7655 ಕ್ಲೋಸ್ ಆಗಿದೆ. ಸೊ ನಮ್ಮ ಡೇ ಸ್ಲೋ ಸ್ಟಾಪ್ ಲಾಸು ಹಿಟ್ ಆಗಿಲ್ಲ. ಎಂಡ್ ಆಫ್ ದ ಡೇ, ಯಾಕಂದ್ರೆ ಇದು ಇಂಟ್ರಾಡೇ ಆಗಿರೋದ್ರಿಂದ ನಾವು ಎಂಡ್ ಆಫ್ ದ ಡೇ ಪೊಸಿಷನ್ ನ ರಿಮೂವ್ ಮಾಡಲೇಬೇಕು, ಬುಕ್ ಮಾಡಲೇಬೇಕು. ಸೊ ನಾವಿಲ್ಲಿ ಪೊಸಿಷನ್ ನ ರಿಮೂವ್ ಮಾಡ್ತೀವಿ. ನಿಮ್ಮಲ್ಲಿ ಯಾರಾದ್ರೂ ನಾನು ಇಂಟ್ರಾಡೇನೇ ಮಾಡಬೇಕು, ಇಂಟ್ರಾಡೇ ಮಾಡಿದ್ರೆ ಮಾತ್ರ ನಮ್ಗೆ ಅಂದ್ರೆ ಇಂಟ್ರಾಡೇ ಒಂದು ಟೂಲ್ ನ ಹುಡುಕ್ತಾ ಇದ್ದೀನಿ ಅಂತಂದ್ರೆ ಈ ಟೂಲ್ ನ ನೀವು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ ಅಳವಡಿಸ್ಕೊಳ್ಳಿ. ಇದರಲ್ಲಿ ನಿಮ್ಗೆ ಒಂದು ಪಾಸಿಟಿವ್ ರಿಸಲ್ಟ್ಸ್ ಸಿಗುತ್ತೆ. ನೆಕ್ಸ್ಟ್ ಒನ್ ಗ್ಯಾಪ್ ಡೌನ್ ಆದಾಗ ನೋಡಿ, ನಿನ್ನೆ ಪಾಲಿಕ್ಯಾಬ್ ಗ್ಯಾಪ್ ಡೌನ್ ಆಯ್ತು. ಎಲ್ಲಿಂದ ಎಲ್ಲಿಗೆ ಡೌನ್ ಆಯ್ತು ನೋಡಿ, ಹಿಂದಿನ ದಿನ ಕ್ಲೋಸ್ ಆಗಿದ್ದು 4900, ನೆಕ್ಸ್ಟ್ ಡೇ ಓಪನ್ ಆಗಿದ್ದು 4420. ಸೊ ನಾವು ಫಸ್ಟ್ ಕ್ಯಾಂಡಲ್ ಅಲ್ಲಿ ಇದು ಟ್ರೇಡ್ ತಗೊಳಕ್ ಆಗಲ್ಲ, ಯಾಕಂದ್ರೆ ಇದು ತುಂಬಾ ಸ್ಮಾಲ್ ಇದೆ. ಸೆಕೆಂಡ್ ಕ್ಯಾಂಡಲ್ ಅಂದ್ರೆ 9:30 to 9:45. ನಾನು 9:15 to 9:30 ಆದ್ಮೇಲೆ ಒಂದು ಕ್ಯಾಂಡಲ್ ಆಗುತ್ತೆ, 9:30 to 9:45 ಇನ್ನೊಂದು ಕ್ಯಾಂಡಲ್ ಆಗುತ್ತೆ. ಸೊ ಅದಾದ್ಮೇಲೆ ಇಂಟ್ರಾಡೇ ಆಪರ್ಚುನಿಟಿನ ಯಾವುದೇ ಸ್ಟಾಕ್ ಅಲ್ಲಿ ನಾನು ನೋಡಕ್ ಹೋಗಲ್ಲ. ಸೊ
ಸೆಕೆಂಡ್ ಕ್ಯಾಂಡಲ್ 4175 ಇದರ ಲೋ ಬ್ರೇಕ್ ಆದ್ಮೇಲೆ ನೋಡಿ 4175 ಇಂದ ಇದು ಎಲ್ಲಿಗೆ ಬಂದಿದೆ 3800ಗೆ ಬಂದಿದೆ. ಸೊ 175 ಪ್ಲಸ್ 200 375 ಪಾಯಿಂಟ್ಸ್ ಡೌನ್ ಆಗಿದೆ. ಸೊ ನಾವು ಯಾವುದೇ ಟ್ರೇಡ್ ನ ಗ್ಯಾಪ್ ಡೌನ್ ಆದಾಗ ತಗೊಂಡ್ರೆ ಅದಕ್ಕೆ ಸ್ಟಾಪ್ ಲಾಸ್ ಡೇಸ್ ಹೈ, ಗ್ಯಾಪ್ ಅಪ್ ಆದಾಗ ತಗೊಂಡ್ರೆ ಸ್ಟಾಪ್ ಲಾಸ್ ಡೇಸ್ ಲೋ. ಇಲ್ಲಿ ನಮ್ಗೆ ಏನೇನ್ ಸಿಗ್ತಾ ಇದೆ, ಎಂಟ್ರಿ ಪಾಯಿಂಟ್ ಸಿಗ್ತಾ ಇದೆ. ಸ್ಟಾಪ್ ಲಾಸ್ ಏನು ಅಂತ ಫಸ್ಟೇ ಗೊತ್ತಿರುತ್ತೆ. ಸೊ ಸ್ಟಾಪ್ ಲಾಸ್ ನೀವು 5000 ರಿಸ್ಕ್ ತಗೊಳ್ತೀರಾ ಇಲ್ಲ 10,000 ರಿಸ್ಕ್ ತಗೊಳ್ತೀರಾ ಒಂದು ಸ್ಟಾಕ್ಗೆ, ಅದು ನಿಮಗ್ ಬಿಟ್ಟಿದ್ದು. ಅದರಲ್ಲಿ ಎಂಟ್ರಿ ಪ್ರೈಸ್ ಮೈನಸ್ ಸ್ಟಾಪ್ ಲಾಸ್ ಪ್ರೈಸ್ ಮಾಡಿದ್ರೆ ನಿಮ್ಗೆ ಕ್ವಾಂಟಿಟಿ ಸಿಗುತ್ತೆ. ಅಷ್ಟು ಕ್ವಾಂಟಿಟಿ ಬೈ ಮಾಡಿದಾಗ ನಿಮ್ಗೆ ಫಸ್ಟೇ ಪ್ರೀ ಡಿಫೈನ್ಡ್ ಗೊತ್ತಿರುತ್ತೆ ಇದು ಏನಾದ್ರೂ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂತಂದ್ರೆ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಅಂತ. ನೆಕ್ಸ್ಟ್ ಟಾರ್ಗೆಟ್ 1:1 ಬಂದಾಗ ನೀವು ಟಾರ್ಗೆಟ್ ನ 50% ಕ್ವಾಂಟಿಟಿ ಬುಕ್ ಮಾಡಿ ಎಂಡ್ ಆಫ್ ದ ಡೇ 3 ಕಾಲ್ವರೆಗೂ ವೇಟ್ ಮಾಡಿ ರಿಮೈನಿಂಗ್ ಕ್ವಾಂಟಿಟಿನ ಬುಕ್ ಮಾಡ್ಬೇಕಾಗುತ್ತೆ. ಸೊ ಈ ಸಿಸ್ಟಮ್ ನ ನೀವು ಬ್ಯಾಕ್ ಟೆಸ್ಟ್ ಮಾಡಿ, ಬ್ಯಾಕ್ ಟೆಸ್ಟ್ ಮಾಡಿದಾಗ ನಿಮ್ಗೆ ರಿಸಲ್ಟ್ಸ್ ಯಾವ ತರ ಸಿಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನ ಒಂದು ಸಿಸ್ಟಮ್ ಆಗಿ ಅಳವಡಿಸ್ಕೊಳ್ಳಿ. ಸೊ ನಾನು ಈ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಯಾವುದೇ ಒಂದು ಇಂಟ್ರಾಡೇ ಟ್ರೇಡ್ಸ್ ನ ತಗೊಳ್ಳೋ ತರ ಇದ್ರೆ 9:15 to 9:30 ವೇಟ್ ಮಾಡಿದಾದ್ಮೇಲೆ 9:30 ಆದ್ಮೇಲೆ ಆ ಸ್ಟಾಕು ಯಾವ ಕಡೆ ಅಂದ್ರೆ ಗ್ಯಾಪ್ ಅಪ್ ಆಗಿದ್ರೆ ಬೈ ಟ್ರೇಡು, ಗ್ಯಾಪ್ ಡೌನ್ ಆಗಿದ್ರೆ ಸೆಲ್ ಟ್ರೇಡು. ಗ್ಯಾಪ್ ಅಪ್ ಆದಾಗ ನಾವು ಟ್ರೇಡ್ ತಗೊಂಡ್ರೆ ಡೇಸ್ ಲೋ ವಿಲ್ ಬಿ ದ ಸ್ಟಾಪ್ ಲಾಸ್, ಗ್ಯಾಪ್ ಡೌನ್ ಆದಾಗ ನಾವು ಟ್ರೇಡ್ ತಗೊಂಡ್ರೆ ಡೇಸ್ ಹೈ ವಿಲ್ ಬಿ ದ ಸ್ಟಾಪ್ ಲಾಸ್. ಸೊ ಇಂಟ್ರಾಡೇ ಆಗಿರೋದ್ರಿಂದ ಎಂಡ್ ಆಫ್ ದ ಡೇ 3 ಕಾಲ್ಗೆ ನಾವು ಟ್ರೇಡ್ ನ ಕ್ಲೋಸ್ ಮಾಡಬೇಕು. ಸೊ ಫ್ರೆಂಡ್ಸ್, ಇದನ್ನ ನಾನು ಸ್ಮಾಲ್ ನಗೆಟ್ ಅಂತ ಹೇಳ್ತೀನಿ. ಇದನ್ನೆಲ್ಲ ನಾನು ನನ್ನ ಟ್ರೈನಿಂಗ್ ಸೆಷನ್ಸ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ. ಯಾರಿಗೆಲ್ಲ ನಿಮ್ಗೆ ಟ್ರೈನಿಂಗ್ ಸೆಷನ್ ಅಟೆಂಡ್ ಆಗಬೇಕು ಅಂತಿದೆ ಅವರು ಕೆಳಗಡೆ ಬರ್ತಾರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ಸ್ ನ ಬುಕ್ ಮಾಡ್ಕೊಳ್ಳಿ. ಎವ್ರಿ ಸ್ಯಾಟರ್ಡೆ ಮತ್ತೆ ಸಂಡೇ ನಮ್ಮ ಟ್ರೈನಿಂಗ್ ಸೆಷನ್ಸ್ ನಡೆಯುತ್ತೆ. ಇದರಲ್ಲಿ ನಾನು 3 to 6 months ಹೋಲ್ಡ್ ಮಾಡೋದು ಒಂದು ಮೆಥಡು, ಒಂದು ಸ್ವಿಂಗ್ ಟ್ರೇಡಿಂಗ್ ಮೆಥಡು, ಮತ್ತೆ ಇಂಟ್ರಾಡೇ ನಗೆಟ್ಸ್ ಯಾವ ತರ ಮಾಡ್ಬೋದು ಅಂತ ಒಂದು ಟ್ರೈನಿಂಗ್ ನ ಕೊಡ್ತೀನಿ. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ, ನಿಮ್ಗೆ ಓಕೆ ಇದು ಕರೆಕ್ಟ್ ಆಗಿದೆ ಅಂತ ಅನಿಸ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ನನ್ನ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.